ನಮಸ್ತೆ ವೀಕ್ಷಕರೇ, ನಾನು ರಚನಾ. ಮಾರ್ಚ್ 3ನೇ ತಾರೀಕು ವಿಶ್ವದಾದ್ಯಂತ ಚಂದ್ರಗ್ರಹಣ ಶುರುವಾಗ್ತಿದೆ. ಹಾಗಿದ್ರೆ ಆ ಚಂದ್ರಗ್ರಹಣದ ಪ್ರಾರಂಭ ಯಾವಾಗ, ಅಂತ್ಯ ಯಾವಾಗ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಮತ್ತೆ ನಮ್ಮ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜರ್ ಆದಂತಹ ವಿಭಾ ಶೆಟ್ಟಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮ್ಯಾಮ್. ಮ್ಯಾಮ್, ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಇದೆ. ಸೊ ಅದರ ಪ್ರಾರಂಭದ ಸಮಯ ಯಾವಾಗ, ಹಾಗೆ ಯಾವ ರಾಶಿಗಳಿಗೆ ಈ ಒಂದು ಚಂದ್ರಗ್ರಹಣ ಒಳಿತನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನೋಡಿ, ಚಂದ್ರಗ್ರಹಣ ಈ ಸತಿ ಭಾರತದಲ್ಲಿ ಗೋಚಾರ ಇದೆ, ಆದ್ರೆ ತುಂಬಾ ಕಮ್ಮಿ ಸಮಯದಲ್ಲಿ ಗೋಚಾರ ಇರುತ್ತೆ. ಯಾಕೆ ಅಂತಂದ್ರೆ ವಿಶ್ವಾದ್ಯಂತ ನಡೀತಿದೆ ನಿಜ, ಬಟ್ ನಮ್ಮ ದೇಶಕ್ಕೆ ಗೋಚಾರದ ಸಮಯ ತುಂಬಾ ಕಮ್ಮಿ ಇದೆ. ಅದು ಯಾವಾಗ ಅಂತಂದ್ರೆ ಭಾರತದಲ್ಲಿ ನೋಡಿ 6:22 6:47 ಸಾಯಂಕಾಲ ಅಷ್ಟೇ ಗೋಚರತೆ ಇರೋದು. ಅಂದ್ರೆ 25 ಮಿನಿಟ್ಸ್ ಮಾತ್ರ ಗೋಚರತೆ ಇದೆ. ಅದ್ರಲ್ಲೂ ಕೂಡ ಯಾವ ನಕ್ಷತ್ರದಲ್ಲಿ ಶುರುವಾಗುತ್ತೆ, ಯಾವ ರಾಶಿನಲ್ಲಿ ಆಗುತ್ತೆ ಅಂದ್ರೆ ನೋಡಿ, ಸಿಂಹ ರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂದ್ರೆ ಪುಬ್ಬ ನಕ್ಷತ್ರದಲ್ಲಿ ಗ್ರಹಣ ನಡೀತಿದೆ. ಸೊ ಇದನ್ನು ಕೂಡ ಮಾರ್ಚ್ 3ನೇ ತಾರೀಕು ನಡೀತಿದೆ. ಜೊತೆಗೆ ಆರಂಭದ ಸಮಯ ಅಂತ ಬಂದಾಗ ಅಂದ್ರೆ ನಾವು ಗ್ರಹಣ ನಡೆಯೋ ಟೈಮ್ಗಿಂತ ಅದು ಶುರುವಾಗೋ ಸಮಯನೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. 3:20 ಶುರುವಾಗುತ್ತೆ. ಮಿಡ್ ಟೈಮ್ ಅಂದ್ರೆ ಒಂದು ಮಧ್ಯ ಟೈಮ್ ಅಂದ್ರೆ ಗ್ರಹಣ ಸರಿಯಾಗಿ ನಡೆಯುವಂತ ಒಂದು ಮಧ್ಯದ ಸಮಯ ಅಂತ ನೋಡಿದಾಗ 4:34 5:32 ತನಕ ನಡೆಯುತ್ತೆ. ಇನ್ನ ಎಂಡಿಂಗ್ ಟೈಮ್ ಅಂತ ಬಂದಾಗ 6:47 ತನಕ ನಡೆಯುತ್ತೆ. ಸೊ ಈ ಟೈಮ್ ಅನ್ನ ನಾವು ಸೂತಕದ ಸಮಯ ಅಂತ ಆಚರಿಸ್ತೀವಿ. ಅಂದ್ರೆ ಆ ಟೈಮಲ್ಲಿ ನಾವು ಯಾವುದೇ ಕೆಲಸಗಳನ್ನ ಮಾಡಲ್ಲ ಅಥವಾ ಮುಖ್ಯವಾದ ಕೆಲಸಗಳನ್ನ ಮಾಡೋದಿಲ್ಲ. ದೇವ್ರ ಪೂಜೆ ಅಂದ್ರೆ ದೇವಸ್ಥಾನ ತೆಗ್ದಿರೋದಿಲ್ಲ. ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಸ್ವಲ್ಪ ಓಡಾಡಬೇಡಿ ಅಂತ ಹೇಳ್ತೀವಿ. ಬಾಕಿ ಎಲ್ಲದಕ್ಕೂ ಕೆಲವ್ರು ಹೇಳ್ತಾರೆ ಆ ಟೈಮಲ್ಲಿ ಓಡಾಡ್ಲೇಬಾರ್ದು, ಏನು ಕೆಲಸ ಮಾಡಬಾರ್ದು, ಆ ರೀತಿ ಇರೋದಕ್ಕಾಗೋದಿಲ್ಲ. ಸೊ ಅದು ಒಂದು ಏನು ಕತ್ತಲು ಮತ್ತು ಬೆಳಕಿನ ನಡುವೆ ನಡೆಯುವಂತ ಒಂದು ಆಟ ಅಂತ ಕೂಡ ಹೇಳ್ತಾರೆ. ಒಂದು ಅದ್ಭುತವಾದ ಒಂದು ಸಂದರ್ಭ, ಅದನ್ನೆಲ್ಲರೂ ಬರಿ ಕಣ್ಣಿನಿಂದ ನೋಡ್ಬೋದು. ಯಾಕಂದ್ರೆ ಚಂದ್ರಗ್ರಹಣ ಆಗಿರೋದ್ರಿಂದ ಬರಿ ಕಣ್ಣಿನಿಂದನೂ ಕೂಡ ನೋಡ್ಬಹುದು. ಸೊ ನೋಡಿ ಎಂಜಾಯ್ ಮಾಡಿ. ಇದು ಯಾವಾಗೋ ಒಂದ್ಸತಿ ಬರೋದು, ವರ್ಷದಲ್ಲಿ 4 ಸತಿ ಬಂದ್ರೆ 3 ಸತಿ ಬಂದ್ರೆ ನಮ್ಗೆ ಗೋಚಾರ ಸಿಕ್ತಿರೋದೇ ಒಂದೇ ಸತಿ ಈ ವರ್ಷದಲ್ಲಿ. ಸೊ ಅದನ್ನ ನೋಡಿ ಮೂಢನಂಬಿಕೆಗಳು ಬೇಡ ಅಂತ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಏನು ಅಂತಂದ್ರೆ ಕೆಲವೊಂದು ಹೌದು ಗ್ರಹಗಳ ಮೇಲೆ ಪ್ರಭಾವ ಬೀರುತ್ತಾ ಅಂತ ನೋಡಿದಾಗ ನೋಡಿ, ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡಿದಾಗ ಬೇರೆ ತರ ಇರುತ್ತೆ. ನಾವು ಏನು ಜ್ಯೋತಿಷದ ಪ್ರಕಾರವಾಗಿ ಯೋಚನೆ ಮಾಡಿದಾಗ ಅದು ಬೇರೆ ತರ ನಾವು ಆಲೋಚನೆ ಮಾಡ್ತೀವಿ. ಸೊ ಹಾಗಾಗಿ ಕೆಲವೊಂದು ರಾಶಿಗಳಿಗೆ ಏನೆಲ್ಲ ಇದೆ ಅನ್ನೋದನ್ನ ನಾನು ಹೇಳ್ತೀನಿ. ಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ತೀನಿ. ಅದನ್ನ ಪಾಲನೆ ಮಾಡ್ಕೊಂಡ್ರೆ ಒಳ್ಳೇದು. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಮಾತ್ರ ಯಾರು ಏನಾದ್ರೂ ಹೇಳ್ಕೊಳ್ಳಿ, ಅದು ಮೂಢನಂಬಿಕೆ ಅಂತಾದ್ರೂ ಅನ್ಕೊಳ್ಳಿ ಅಥವಾ ಆಚರಣೆ ಮಾಡಿ ಅನ್ಕೊಳ್ಳಿ, ಮಾಡಬೇಡ ಅಂತ ಅನ್ಕೊಳ್ಳಿ, ಅವ್ರು ರಿಸ್ಕ್ ತಗೊಳ್ಳೋದು ಬೇಡ. ಆ ಸಮಯದಲ್ಲಿ ಆದಷ್ಟು ರೆಸ್ಟ್ ಮಾಡ್ಲಿ. ಅದಕ್ಕೆ ಮುಂಚೆನೆ ಟೈಮಲ್ಲಿ ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ಮಲ್ಕೊಂಡು ನಿದ್ದೆ ಮಾಡೋದು, ಈ ರೀತಿ ಮಾಡ್ಲಿ ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಈ ಒಂದು ಚಂದ್ರಗ್ರಹಣ ಸಮಯದಲ್ಲಿ ಯಾವ ರಾಶಿಗೆ ಅದೃಷ್ಟನ ತಂದ್ಕೊಡುತ್ತೆ ಮತ್ತೆ ಯಾವ ರಾಶಿಗೆ ಕೆಲವೊಂದಷ್ಟು ತೊಂದರೆಗಳಾಗುತ್ತೆ ಅನ್ನೋದಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಈ ಏನು ಗ್ರಹಣದಲ್ಲಿ ಯಾರಿಗೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತಂದ್ರೆ 4 ಪ್ರಮುಖ ರಾಶಿಗಳಿಗೆ ಒಳ್ಳೆ ಲಾಭನ ನೋಡಬಹುದು. ಯಾವ್ಯಾವುದು ಅಂತಂದ್ರೆ ಮೊದಲನೇದು ಮಿಥುನ, ತುಲಾ, ವೃಶ್ಚಿಕ ಮತ್ತೆ ಮೀನ ರಾಶಿ. ಈ 4 ರಾಶಿಗಳಿಗೆ ಚೆನ್ನಾಗಿರುತ್ತೆ. ಆದ್ರೆ ಇನ್ನುಳಿದ ರಾಶಿಗಳಿಗೆ ಚೆನ್ನಾಗಿರಲ್ವಾ ಅಂತಂದ್ರೆ ಸ್ವಲ್ಪ ತೊಂದರೆಗಳಕ್ಕೆ ಇದು ಜಾಸ್ತಿ ದಿವಸ ಇರೋದಿಲ್ಲ. ಸೊ ಯಾವ ಭಾವಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ಅದು ಯಾವ್ದು ಅಂತಂದ್ರೆ ಮೇಷ, ವೃಷಭ, ಕಟಕ, ಸಿಂಹದಲ್ಲೇ ನಡೀತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಇನ್ನ ಕನ್ಯಾ, ಧನಸ್ಸು, ಮಕರ, ಕುಂಭ, ಇಷ್ಟು ರಾಶಿಗಳಿಗೆ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಿದ್ರೆ ಇವರು ಪರಿಹಾರ ಅಂತಂದ್ರೆ ಏನ್ ಮಾಡ್ಕೋಬೇಕು ಒಂದು ಸಮಸ್ಯೆಗಳಿಗೆ? ಹೌದು, ಪರಿಹಾರ ಅಂದ್ರೆ ನೋಡಿ, ಮೊದಲನೇದಾಗಿ ನಾವೀಗ ಗ್ರಹಣದ ಸಮಯನ ಹೇಳ್ಕೊಟ್ಟಿದ್ದೀನಿ. ಸೊ ಗ್ರಹಣ ನಡೆಯುವಂತ ಸಮಯದಲ್ಲಿ ಜಪ ತಪಗಳನ್ನ ಮಾಡ್ಕೊಳ್ಳುವಂಥದ್ದು. ನಿಮ್ಮ ಇಷ್ಟ ದೇವರಿಗೆ ಒಂದು ದೀಪನ ಹಚ್ಬಿಟ್ಟು ಜಪ ಮಾಡ್ಕೊಳ್ಳೋದು. ಯಾವ ಜಪ ಮಾಡ್ಕೊಬೇಕು ಅಂತಂದ್ರೆ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡ್ಕೊಳ್ಳೋದು, ಶಿವನ ಬೀಜಾಕ್ಷರಿ ಮಂತ್ರಗಳನ್ನ ಜಪ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಮನೆ ದೇವರ ಜಪಗಳನ್ನು ಕೂಡ ಮಾಡ್ಕೋಬಹುದು. ಆ ಸಮಯದಲ್ಲಿ ಅದನ್ನ ಜಪ ಮಾಡ್ಕೊಂಡು ಅದಾದ್ಮೇಲೆ ಸೂತ್ಕದ ಸಮಯ ಕಳೆದ ನಂತರ ಸ್ನಾನ ಮಾಡಿ ಮತ್ತೆ ದೇವ್ರ ಸಾಮಾನುಗಳೆಲ್ಲ ತೊಳಿತಾರೆ. ಕೆಲವರು ಆಕ್ಚುಲಿ ತೊಳೆದ್ರೆ ಒಳ್ಳೇದು, ಯಾಕಂದ್ರೆ ದೇವ್ರನ್ನೇ ಕೂಡ ಅಭಿಷೇಕ ಮಾಡಿನೇ ಪೂಜೆ ಮಾಡೋದು. ಅದಾದ್ಮೇಲೆ ಮತ್ತೆ ಮನೆನೆಲ್ಲ ಸ್ವಚ್ಛ ಮಾಡ್ಕೊಂಡು ಮತ್ತೆ ಪೂಜೆನ ಮಾಡ್ಕೋಬಹುದು. ದಾನವಾಗಿ ಏನ್ ಕೊಡ್ಬೇಕು ಅಂತ ನೋಡಿದ್ರೆ, ಪೂಜೆ ಸಮಯದಲ್ಲಿ ಅಂದ್ರೆ ಇವತ್ತು ಗ್ರಹಣ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಬಿಳಿಯ ವಸ್ತುಗಳು ಯಾವ್ದ್ಯಾವ್ದು, ಅಕ್ಕಿ, ಹಾಲು, ಮೊಸರು, ಸಕ್ಕರೆ, ಇದನ್ನ ತಗೊಂಡು ಬಂದು
ದೇವ್ರ ಮನೇಲಿ ಇಟ್ಕೋಬೇಕು ಆಲ್ರೆಡಿ. ಗ್ರಹಣದ ಸಮಯದಲ್ಲಿ ನೀವು ಜಪ ಮಾಡ್ಕೊಬೇಕಾದ್ರೆ ನೀವು ಕೇಳ್ಕೊಬೇಕು, ನನ್ನಲ್ಲಿ ಏನೇನ್ ನೆಗೆಟಿವಿಟಿ ಇದೆ, ನನ್ಗೆ ಏನೇನ್ ತೊಂದರೆಗಳಾಗ್ತಿದೆ ಅದನ್ನೆಲ್ಲ ನಿವಾರಣೆ ಮಾಡುವಂತ ಕೇಳ್ಕೊಂಡು ಗ್ರಹಣ ಮುಗಿದ ನಂತರ ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೂ ಕೊಡಬಹುದು, ಅಥವಾ ನಿರ್ಗತಿಕರಿಗೆ ಯಾರಿಗೆ ನೀಡ್ಫುಲ್ ಇದೆಯೋ ಅಂತವ್ರಿಗೆ ಕೊಟ್ರು ಕೂಡ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ದೇವರಿಗೆ ಕೊಡ್ಬೇಕು, ಪೂಜೆ ಮಾಡೋ ಪುರೋಹಿತರಿಗೆ ಕೊಡ್ಬೇಕು, ಬ್ರಾಹ್ಮಣರಿಗೆ ಕೊಟ್ಟ ಆಶೀರ್ವಾದ ತಗೋಬೇಕು ಅಂತ ಏನಿಲ್ಲ. ಅವಶ್ಯಕತೆ ಇರೋರಿಗೆ ಕೊಟ್ಟಾಗ ಅವ್ರು ಅದನ್ನ ಅಡಿಗೆ ಮಾಡ್ಕೊಂಡು ತಿಂದಾಗ ಖಂಡಿತವಾಗ್ಲೂ ನಿಮ್ಗಿರೋ ಕೆಲವು ದೋಷಗಳಿಂದ ನೀವು ಪರಿಹಾರ ಮಾಡ್ಕೋಬಹುದು. ಓಕೆ, ಅಂತಂದ್ರೆ ಒಟ್ಟಾರೆಯಾಗಿ ಈ ಒಂದು ಚಂದ್ರಗ್ರಹಣ ಕೆಲವೊಬ್ಬರಿಗೆ ಅದೃಷ್ಟ ಅಂತ ತಂದ್ಕೊಟ್ರು, ಸ್ವಲ್ಪ ಮಟ್ಟಿಗೆ ಕೆಲವೊಬ್ಬರಿಗೆ ತೊಂದರೆಗಳಾಗೋ ಸಾಧ್ಯತೆ ಇದೆ. ಸೊ ನೀವ್ ಹೇಳಿದಾಗೆ ಪರಿಹಾರ ಮಾಡ್ಕೊಂಡ್ರೆ ಯಾವ ತೊಂದರೆಗಳು ಇರಲ್ಲ. ಖಂಡಿತ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಚಂದ್ರಗ್ರಹಣ ಸಮಯದಲ್ಲಿ ಯಾವ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ. ಸಮಸ್ಯೆ ಇದ್ದೇ ಅಂತ ಅಂದ್ಮೇಲೆ ಅದಕ್ಕೊಂದು ಪರಿಹಾರ ಕೂಡ ಇದ್ದೇ ಇರುತ್ತೆ. ನಮಸ್ಕಾರ.